ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಮತ್ತು ನನ್ನ ಕುಟುಂಬದವರ ಕಡೆಯಿಂದ. ಗೌರಿ ಹಬ್ಬ ಅಂದರೆ ಗೌರಿ ಪೂಜೆ ಆಲ್ರೆಡಿ ಆಗಿದೆ. ಗಣೇಶನ ಪೂಜೆಗೆ ರೆಡಿ ಆಗ್ತಾ ಇದೆ, ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಗಣಪತಿನ ಕರ್ಕೊಂಬರೋಣ ಅಂತ ಈ ವರ್ಷ ನಮ್ಮ ಮನೆಗೆ. ಆ್ಯಂಡ್ ಇವತ್ತಿನ ದಿನ ನಾನು ವಿಡಿಯೋ ಮಾಡ್ತಾ ಇರೋದು ಅ ಡೇ ಇನ್ ಮೈ ಲೈಫ್ ಅಂತ. ಸೊ ನಮ್ಮ ಮನೇಲಿ ಏನೇನು ಮಾಡಿದ್ದೀನಿ ಚಿಕ್ಕದೊಂದು ವಿಡಿಯೋ ಹಾಕಿದ್ದೀನಿ. ಸೊ ನೀವು ನೋಡಿ ಲೈಕ್ ಮಾಡ್ತೀರಾ ಅಂತ ಅನ್ಕೋತೀನಿ. ಏನಾದರೂ ಕಮೆಂಟ್ಸ್ ಮಾಡೋದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತೇನು ವಿಶೇಷ ಡಿಫ್ರೆಂಟಾಗಿ ವಿಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ, ಇವತ್ತು ಗೌರಿ ಗಣೇಶ ಹಬ್ಬದಿಂದ ನಾನು ಶುರು ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಫೇಸ್ ರಿವೀಲ್ ಮಾಡಿಕೊಂಡು ಮಾಡ್ತಾ ಇರೋಂಥ ಒಂದು ವಿಡಿಯೋ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ನೋಡೋಣ ಏನು ಮಾಡಿದ್ದೀನಿ ಇವತ್ತು ಅಂತ. ಇದು ಹೇರ್ ಕಟ್ ನನ್ನ ಹಸ್ಬೆಂಡ್ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಮಾಡಿದ್ದೆ. ಏನು ಆರ್ಡರ್ ಮಾಡಿದೆ ಅಂದರೆ ಬಾಲಗೋಪಾಲ ಅವ್ರನ್ನ. ಜನ್ಮಾಷ್ಟಮಿಗೆ ಬರಬೇಕಾಗಿತ್ತು, ಬಟ್ ತುಂಬಾ ಲೇಟಾಗಿ ಬಂದಿದೆ. ಅನ್ನೋದಕ್ಕಿಂತ ಮನೆಗೆ ಬಂದಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ. ನಾನು ಏನೇ ಫ್ಲಿಪ್ಕಾರ್ಟಿಂದ ಅಥವಾ ಆನ್ಲೈನಿಂದ ಶಾಪಿಂಗ್ ಮಾಡಿದ್ರು ಕೂಡ ನಾನು ನಿಮ್ಮೆಲ್ಲರ ಜೊತೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಪ್ಯಾಕೇಜ್ ಬಂದಿದೆ. ಒಳಗಡೆ ಬಬಲ್ ರ್ಯಾಪ್ಸ್ ಹಾಕಿ ಕಳಿಸಿದ್ದಾರೆ. ಜಾಸ್ತಿ ನೆಕ್ಸ್ಟ್ ರ್ಯಾಪಿಂಗ್ ಏನು ಮಾಡಿಲ್ಲ. ಐಟಮ್ ತುಂಬ ಸೆನ್ಸಿಟಿವ್ ಅಂತ ಬಬಲ್ ರ್ಯಾಪ್ ಹಾಕಿ ಕಳಿಸಿದ್ದಾರೆ. ನಾನು ತರಿಸಿರುವಂತಹ ಒಂದು ಐಟಮ್ ಒಂದು ಬಾಲಗೋಪಾಲ ಅಂತ ಹೇಳಿದೆ, ಅದು ಇತ್ತಾಳಿದು. ಸೊ ಹಾಗಾಗಿ ಏನು ಸ್ಕ್ರ್ಯಾಚ್ ಆಗಬಾರ್ದು ಮತ್ತು ಎಲ್ಲೂ ಭಿನ್ನ ಆಗಬಾರ್ದು ಅನ್ನೋ ಥರ ನಿಮಗೆ ಕಳಿಸಿದ್ದಾರೆ. ಸೇಫಾಗಿ ಬಂದಿದೆ ಅನ್ನೋದೊಂದು ಖುಷಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಡ್ಯಾಮೇಜ್ ಐಟಮ್ಸ್ ಬಂದಿದೆ. ಅದು ನೋಡಿ ಬೇಜಾರಾಗಿತ್ತು. ಬಾಲಗೋಪಾಲ ಡ್ಯಾಮೇಜಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಭಯ ಆಗಿತ್ತು. ಇಲ್ಲಿ ನೋಡ್ತಿದ್ದಾರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬಾಲಗೋಪಾಲ ಜೊತೆ ನಿಮಗೆ ಡ್ರೆಸ್ ಕೂಡ ಅವೈಲೇಬಲ್ ಇದೆ. ಬಟ್ ನಾನು ಡ್ರೆಸ್ ತರಿಸಿಲ್ಲ. ಡ್ರೆಸ್ಸು ನಾನೇ ಸ್ಟಿಚ್ ಮಾಡೋದ್ರಿಂದ ಬರೀ ಮೂರ್ತಿನ ಮಾತ್ರ ತರಿಸ್ಕೊಂಡಿದ್ದೀನಿ. ಇದು ಮೂರ್ತಿ ಪೂಜಾ ರೂಮಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ. ಹಿತ್ತಾಳೆ ಐಟಮ್ ಇದು, ಮಟೀರಿಯಲ್ಲು ಹಿತ್ತಾಳೆದು. ಎಲ್ಲೂ ಭಿನ್ನ ಆಗಿಲ್ಲ, ಎಲ್ಲೂ ಸ್ಕ್ರ್ಯಾಚ್ ಆಗಿಲ್ಲ, ಎಲ್ಲೂ ಮುರಿದೋಗಿರೋ ಥರ ಅಥವಾ ಸೊಟ್ಟ ಆಗಿರೋ ಥರದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಖುಷಿ ಆಯಿತು. ಜನ್ಮಾಷ್ಟಮಿಗಲ್ಲ ಅಂದರೆ ಅಟ್ಲೀಸ್ಟ್ ಇವಾಗ ಬಂದಿದ್ದಾರೆ ಅನ್ನೋ ಒಂದು ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ಪ್ರೈಸ್ ಬಂದು 152 ರೂಪೀಸ್. ಫ್ರೀ ಡೆಲಿವರಿ. ಪ್ಲಸ್ ಮೆಂಬರ್ಸ್ ಆದರೆ ಎಲ್ಲ ಐಟಮ್ಸೂ ಫ್ರೀ ಡೆಲಿವರಿ ಇರುತ್ತೆ. ಮದುವೆ ಆಗಿರೋ ಎಲ್ಲ ಜೋಡಿನೂ ಮನೇಲಿ ಬಾಲಗೋಪಾಲನಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದು ನಮ್ಮ ಬ್ಯಾಲ್ಕನಿ ಗಾರ್ಡನಲ್ಲಿ ಹೀರೆಕಾಯಿ ಹಾಕಿದೆ. ಆ ಗಿಡ ಇದು ಗಂಡು ಹೂವು, ಎರಡನೇ ಗಂಡು ಹೂವು ಬಿದ್ದೋಗಿರೋದು. ಇನ್ನು ಹೆಣ್ಣು ಹೂವು ಬಂದಿಲ್ಲ. ಸೊ ವೇಟ್ ಮಾಡ್ತಿದ್ದೀನಿ ಯಾವಾಗ ಬರುತ್ತೆ ಅಂತ. ಇದು ವಿಂಕ ಗಿಡ, ಹುಳ ಅಟ್ಯಾಕ್ ಆಗಿದೆ. ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು. ಎಲ್ಲ ಗಿಡಕ್ಕೂ ಆಗಿದೆ. ಇದರಿಂದ ಬೇರೆ ಗಿಡಗಳೂ ಸ್ಪ್ರೆಡ್ ಆಗೋಗುತ್ತೆ. ಅದು ಇವಾಗಲೇ ಟ್ರೀಟ್ ಮಾಡಿಲ್ಲ ಅಂತಂದರೆ ಒಂದು 3-4 ದಿವಸ ಕಂಟಿನ್ಯೂಸ್ಲಿ ನೀಮ್ ಆಯಿಲ್ನ ಸ್ಪ್ರೇ ಮಾಡಿದ್ರೆ ಹುಳ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇದ್ರದ್ದು ಇನ್ನೂ ಕಲರ್ ಗೊತ್ತಾಗಿಲ್ಲ, ಯಾವ ಕಲರು ಅಂತ. ಫ್ಲವರ್ ಇನ್ನು ಬೆಳಿಬೇಕು, ಬಟ್ ಹುಳ ಅಟ್ಯಾಕ್ ಆಗಿದೆ. ಇದು ಹೀರೆಕಾಯಿ 2 ದಿನ ಬಿಟ್ಟಾದಮೇಲೆ ತೆಗೆದಿರುವಂಥ ವಿಡಿಯೋ. ಫೀಮೇಲ್ ಫ್ಲವರ್ ಕೂಡ ಬಂದಿತ್ತು. ಸೊ ಹೊಸ ಅಡಿಷನ್ ಅಂತ ಹೇಳ್ಬೋದು ನಮ್ಮ ಬ್ಯಾಲ್ಕನಿ ಗಾರ್ಡನ್ಗೆ. ಬಾಲ್ಸಮ್ ಅಂತ ಹೇಳ್ತಾರೆ. ಕಲರ್ ಇನ್ನೂ ಗೊತ್ತಿಲ್ಲ ನಮಗೆ. ಆ್ಯಂಡ್ ಇಲ್ಲಿರೋದು ಡೇಲೆ ಹೂವು. ಮೊಗ್ಗು ಬಿಟ್ಟಿದೆ, ಬಟ್ ಇನ್ನು ಕಲರ್ ಯಾವುದು ಅಂತ ಗೊತ್ತಾಗಿಲ್ಲ. ಇಲ್ಲಿ ನಮ್ಮ ಟೊಮೊಟೊ ಗಿಡ 2 ಹಣ್ಣಾಗಿದೆ. ನಾಟಿ ಟೊಮೊಟೊ. ಕ್ಯಾಲ್ಶಿಯಂ ಪ್ರಾಬ್ಲಮ್ ಇತ್ತು, ಬೋನ್ ಮಿಲ್ಸ್ ಹಾಕಿದ್ದೀವಿ. ಸೊ ಇವಾಗ ಪರವಾಗಿಲ್ಲ. ಡೈಲಿ ನೀರು ಹಾಕ್ತಾನೆ ಇರಬೇಕು. ಚೆನ್ನಾಗಿದೆ ಅಲ್ವಾ? ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂತಹ ತರಕಾರಿ ಹಣ್ಣುಗಳನ್ನ ತಿನ್ನೋದಕ್ಕೆ ಖುಷಿನೇ ಬೇರೆ. 2 ಹಣ್ಣಾಗಿರೋದು ಅಂದರೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.